ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗೆ ಮ್ಯಾಚ್ ನಡೀತು. ಸೊ ದಿಸ್ ಈಸ್ ಆರ್ ಸಿ ಬಿಸ್ ಫೋರ್ತ್ ಅವೇ ಮ್ಯಾಚ್ ವಿನ್. ಸೊ ಎಲ್ಲ ವರ್ಷ ನಾವು ನೋಡ್ಬೋದಾಯಿತು, ಲೈಕ್ ಯಾವಾಗೂ ಡೂ ಆರ್ ಡೈ ಥರ ಮ್ಯಾಚ್ ಇರ್ತಾಯಿತ್ತು. ಸೊ ಈ ಸೀಸನ್ ನಾವು ನೋಡಿದ್ರೆ ಚಿನ್ನಸ್ವಾಮಿಲಿ ನಾವು ಸೋಲ್ತಾ ಇದ್ದೀವಿ. 2 ಮ್ಯಾಚ್ ಆಡಿದ್ದೀವಿ ಚಿನ್ನಸ್ವಾಮಿಲಿ 2 ಮ್ಯಾಚ್ ಓದಿದ್ದೀವಿ. ಫೋರ್ ಅವೇ ಮ್ಯಾಚಸ್ ಗೆದ್ದಿದ್ದೀವಿ. ಚೇಪಾಕಲ್ಲಿ, ವಾಂಕಡೆಯಲ್ಲಿ, ಈಡನ್ ಗಾರ್ಡನ್ಸಲ್ಲಿ ಮತ್ತು ಇವತ್ತು ಜೈಪುರಲ್ಲಿ. ಆ್ಯಂಡ್ ಟುಡೇ ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್ ವಿನ್. ಹೆಂಗೆ ಅಂದರೆ ನಾವು ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ. ಇವಾಗ ಫಸ್ಟ್ ಟೈಮ್ ಪಟ್ಟಿದಾರ್ ಬೇರೆ 2ನೇ ಸತಿ ಟಾಸ್ ಗೆಲ್ತಾ ಇರೋದು. ಫಸ್ಟ್ ಮ್ಯಾಚ್ ಗೆದ್ದಿದ್ದು, ಅದಾದಮೇಲೆ ಇವತ್ತು ಗೆಲ್ತಾ ಇರೋದು. ಟಾಸ್ ಚೂಸ್ ಮಾಡಿ ಬೌಲಿಂಗ್ ತೊಗೊಂಡ್ರು. ಸೊ ಬೌಲಿಂಗ್ ತೊಗೊಂಡಾಗ RR ಅವ್ರಿಗೆ ಎಲ್ಲೂ ಲೈಕ್ ಅದೊಂಥರ ಇಟ್ ವಾಸ್ ವೆರಿ ಸ್ಲೋ. ನಾವೇನು ಅಂದ್ಕೊಂಡ್ರೆ ಅವ್ರು 173 ಹೊಡೆದಿದ್ದು. 173 ಒಂಥರ ತುಂಬ ಜಾಸ್ತಿ ಅನಿಸ್ಬಿಡ್ತಾ ಇಲ್ಲ. ಯಾಕಂದರೆ ಇವರು ಜೈಸ್ವಾಲ್ ಅವ್ರು ಆಡಿದ ಇನ್ನಿಂಗ್ಸು ನಂಗೆ ಗೊತ್ತಿರಂಗೆ ಇವತ್ತು RCB ಮೇಲೆ ಅವ್ರು ಚೆನ್ನಾಗಿ ಆಡಿದ್ದು ಅನಿಸುತ್ತೆ ಈ ಸೀಸನ್ ಕಂಪೇರ್ ಮಾಡಿದ್ರೆ. ಸೊ ಅವರು 173 ಟಾರ್ಗೆಟ್ ನಮಗೆ ಕೊಟ್ಟರು. ಆ್ಯಂಡ್ ನಮ್ಮ ಟೀಮ್ ಯಾವಾಗ ಬ್ಯಾಟಿಂಗಿಗೆ ಬಂದರೋ ಐ ಥಿಂಕ್ ಈ ಸೀಸನ್ ಐ ಥಿಂಕ್ ಫಾರ್ ಮೀ ಈಸ್ ದ ಬೆಸ್ಟ್ ಸೈನಿಂಗ್ ವಿ ಕುಡ್ ಎವರ್ ಡೂ. ಎಂಥ ಸ್ಟಾರ್ಟ್ ಗುರು ಇವತ್ತು. ಲಾಸ್ಟ್ ಮ್ಯಾಚ್ ಏನಾದರೂ ಅವಣ್ಣ ಇದ್ದಿದ್ದರೆ ಪಕ್ಕ 300-250 ಹೊಡೆದಿರೋರು ಟಾರ್ಗೆಟು. ಇವತ್ತು ಸೇಮ್ ಸ್ಟಾರ್ಟ್, ಎಷ್ಟೇ ಸ್ಲಗಿಶ್ ವಿಕೆಟ್ ಇದ್ರೂ ಅದೇ ಜೋಶಲ್ಲಿ ಆಡ್ತಾಯಿದ್ರು. ಪವರ್ ಪ್ಲೇಯಲ್ಲೇ ತಿನ್ಕೊಂಬಿಟ್ರು ಮ್ಯಾಚ್ನ. 6 ಓವರ್ಸ್ಗೆ 60 ಏನೋ ಹೊಡೆದಿದ್ರು ಅನಿಸುತ್ತೆ. ಈ ಸತಿ RCB 173 ಚೇಸ್ ಮಾಡಿದ್ದು 17.3 ಓವರ್ಸಲ್ಲಿ. ದಟ್ ಈಸ್ ದ ಫಾಸ್ಟೆಸ್ಟ್ ಈ ವರ್ಷ, ಈ ಸೀಸನ್ RCBಗೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಹೆಂಗೆ ಆ್ಯಂಕರ್ ಮಾಡಿದ್ರು ಈ ಇನ್ನಿಂಗ್ಸ್ನ ಅಂದರೆ ಎಲ್ಲರೂ ಅನ್ಬೋದು 50 ರನ್ಸ್ ಹೊಡೆದಿದ್ದು 40 ಆಡ್ ಬಾಲ್ಸಲ್ಲಿ ಅಂತ. ಏಕೆಂದರೆ ಮ್ಯಾಚ್ ಇವಾಗ ರನ್ ರೇಟ್ಗಂತಗೋಸ್ಕರ ಆಡ್ಬೋದು, ಆದರೆ ಅದೊಂದಿರುತ್ತಲ್ಲ, ವಿಕೆಟ್ನ ಲೂಸ್ ಮಾಡಬಾರ್ದು, ಆರಾಮಾಗಿ ಗೆಲ್ಲಬೇಕು ಅಂತ. ಮುಗಿಸಿರೋದು 17ನೇ ಓವರ್ಗೆ. ಸೊ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಆ್ಯಂಕರ್ ಮಾಡಿದ ಇನ್ನಿಂಗ್ಸು ಕ್ರೇಜಿಯಾಗಿತ್ತು. ಪ್ಲಸ್ ಸಪೋರ್ಟಿಂಗ್ ಆ್ಯಂಡ್ ದೇವದತ್ ಪಡಿಕ್ಕಲ್. ಆದರೆ ಫಿಲ್ ಸಾಲ್ಟ್ ಬಂದ್ಬಿಟ್ಟು ಪವರ್ ಪ್ಲೇ ಟಾಪ್ ಫಸ್ಟ್ 10 ಓವರ್ಸಲ್ಲೇ ಮ್ಯಾಚ್ನ ತೊಗೊಂಡು ಹೋಗ್ಬಿಟ್ರು. ಮ್ಯಾಚ್ ಅಲ್ಲೇ ಮುಗ್ದೋಯ್ತು. ಎಂಥ ಸ್ಟಾರ್ಟ್ ಗುರು. 65-63 ಹೊಡೆದಿದ್ದವ್ರು 180 ಸ್ಟ್ರೈಕ್ ರೇಟಲ್ಲಿ. ನಂಗೆ ಗೊತ್ತಿರೋಂಗೆ RCBಗೆ ಈ ವರ್ಷ ಅವ್ರು ಎಕ್ಸ್ಟ್ರಾಕ್ಟರ್ ಆಗಿದ್ದಾರೆ ಅನ್ಸುತ್ತೆ ಗುರು. ಮಸ್ತಾಗಿತ್ತು. ಆ್ಯಂಡ್ ಇವತ್ತು 60+ ರನ್ಸ್ ಪವರ್ ಪ್ಲೇಲಿ ಹೊಡೆದಿರೋದು ಇವತ್ತೇ ರಾಜಸ್ಥಾನ ಮೇಲೆ ಫಸ್ಟ್ ಟೈಮ್. ಸೊ ನೀವು ತಿಳ್ಕೊಬೋದು ಈ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಎಷ್ಟು ಡಾಮಿನೆಂಟ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಆಗಿದೆ ಅಂದರೆ. ರಾಜಸ್ಥಾನಲ್ಲಿ ಜೈಪುರಲ್ಲಿ ಫಸ್ಟ್ ಟೈಮ್ 60+ ಹೊಡೆದಿರೋದು. ವಿರಾಟ್ ಕೊಹ್ಲಿದು ಇದು 100th T20 ಕೆರಿಯರಲ್ಲಿ 100th 50 ಹಾಫ್ ಸೆಂಚುರಿ. ಇದು 100th 50 ಇದು. ಅದೊಂಥರ ಕೇಳೋಕ್ಕೇ ಒಂಥರ ಲೈಕ್ ಎಷ್ಟು ಲೈಕ್ ನಂಬೋಕ್ಕೆ ಆಗಲ್ಲ. ಯಾಕಂದರೆ ಎಷ್ಟೊಂದು ಜನ T20 100 ಮ್ಯಾಚ್ ಆಡೋದೇ ಹೆಚ್ಚು. ಅದರಲ್ಲಿ ಈ ಅಪ್ಪನಿಗೆ 150 ಹಾಫ್ ಸೆಂಚುರಿಗಳಿದೆ. ಆ್ಯಂಡ್ IPL ಒಂದು ಟೀಮ್ಗೆ 7,000 ರನ್ಸ್ ಇದೆ ಈ ವರ್ಷ. ಲೈಕ್ RCBಗೆ 7,000 ರನ್ಸ್. ಆ ಸಿಂಗಲ್ ಇಂಡಿವಿಜುವಲ್ ಆ್ಯಸ್ 7,000 ಫಾರ್ ದ ಸಿಂಗಲ್ ಟೀಮ್. ಯಾವ ಪ್ಲೇಯರ್ಗೂ ಇಲ್ಲ. ಯಾವ ಪ್ಲೇಯರೂ ನಂಗೆ ಗೊತ್ತಿರೋ 18 ವರ್ಷ ಒಂದು ಟೀಮ್ಗೆ ಆಡೋ ಚಾನ್ಸೇ ಇಲ್ಲ. ಆ್ಯಂಡ್ ದ್ಯಾಟ್ ಮ್ಯಾನ್ ಇಸ್ ವಿರಾಟ್ ಕೊಹ್ಲಿ ಹಿಮ್ಸೆಲ್ಫ್. ಮ್ಯಾಚಲ್ಲೇ ಇರಲಿಲ್ಲ ಅವರು. ಪವರ್ ಪ್ಲೇಲೂ ಒಂದು ವಿಕೆಟ್ ತೆಗೆದಿಲ್ಲ. ಫಿಲ್ ಸಾಲ್ಟ್ ಅವ್ರು ಹೆಂಗೆ ಅಂದರೆ ನುಗ್ಗು ಹೊಡಿಯೋಕ್ಕೆ ಹೋಗಿದ್ರು, ಅವಾಗ ಒಂದು ವಿಕೆಟ್ ಹೋಯ್ತು ಅಷ್ಟೇ. ಅದು ಬಿಟ್ಟರೆ ಲೈಕ್ ಎಲ್ಲೂ ಲೈಕ್ ರಾಜಸ್ಥಾನ ನಾಟ್ ಇವನ್ ಇನ್ ದ ಮ್ಯಾಚ್. ಫುಲ್ ಡಾಮಿನೆಂಟ್ ಪರ್ಫಾರ್ಮೆನ್ಸ್ RCB ಅಂತೂ. ಆ್ಯಂಡ್ RCB ಸ್ಕೋರ್ಡ್ ಸ್ಮ್ಯಾಶ್ಡ್ 20+ ಬೌಂಡ್ರೀಸ್ ಈ ಮ್ಯಾಚಲ್ಲಿ. ದೇರ್ ಮೋಸ್ಟ್ ಲೈಕ್ ಈ ಸೀಸನಲ್ಲಿ ದೇರ್ ಮೋಸ್ಟ್ ಸಿಂಗಲ್ ಇನ್ನಿಂಗ್ಸಲ್ಲಿ. ನಮ್ಮ ಟೀಮು ಗೊತ್ತಿತ್ತು ಅನಿಸುತ್ತೆ, ಅವ್ರನ್ನ 160-170 ರೇಂಜಲ್ಲಿ ಹಿಡಿದ್ರೆ ನಾವು ಆರಾಮ್ ಚೇಸ್ ಮಾಡ್ಬೋದು ಅಂತ. 2019 RCB ಜೈಪುರಲ್ಲಿ ಲಾಸ್ಟ್ ಗೆದ್ದಿದ್ದು 2019. ಈ ವರ್ಷ ಹೆಂಗೆ ಅಂದರೆ ಚೇಪಾಕಲ್ಲಿ 17 ವರ್ಷ, ಅದರಲ್ಲಿ -2 2 ವರ್ಷ ಅಕೌಂಟ್ ಇಲ್ಲ, 15 ವರ್ಷ. ಇವಾಗ ಜೈಪುರಲ್ಲಿ 6 ವರ್ಷ, ಈಡನ್ ಗಾರ್ಡನ್ಸಲ್ಲಿ ಅದೆಷ್ಟು ವರ್ಷ. ಎಲ್ಲ ಬ್ರೇಕ್ ಮಾಡ್ತಾಯಿದ್ದೀವಿ. ನಮ್ಮದು ಎಲ್ಲಿ ಲೈಕ್ ನಮ್ಮದು ಯಾವಾಗ ಎಲ್ಲೆಲ್ಲಿ ಫಾರ್ಮ್ ಹೆಂಗೆ ಅದು ಬ್ರೇಕ್ ಮಾಡ್ತಾಯಿದ್ದೀವಿ. ದೇವದತ್ ಪಡಿಕ್ಕಲ್ ಅವ್ರದ್ದು ಈ 3 ಮ್ಯಾಚು, ಈ 3 ಇನ್ನಿಂಗ್ಸ್ ಏನಾಡಿ ಲೈಕ್ RCBಗೆ ಈ ವರ್ಷ ಏನು ಆಡಿದ್ದಾರೆ. ಲಾಸ್ಟ್ ಇಯರ್ 2024 ಇಡೀ ಓಲ್ ಸೀಸನಲ್ಲಿ ಹೊಡೆದಿದ್ದ ರನ್ಸು RCBಗೆ ಫಸ್ಟ್ 6 ಮ್ಯಾಚಸಲ್ಲಿ ಹೊಡೆದಿದ್ದಾರೆ. ಸೊ ತಿಳ್ಕೊಬೋದು. ನಂಗೆ ಗೊತ್ತಿರೋಂಗೆ ಪಡಿಕ್ಕಲ್ ಒಬ್ಬರೇ ಇರ್ಬೋದು. ಎಲ್ಲರೂ ನಮ್ಮ ಟೀಮ್ನ ಬಿಟ್ಟೋದವರು ಕ್ರೇಜಿ ಪ್ಲೇಯರ್ಸ್ ಆಗ್ತಾರೆ.
ಪಡಿಕಲ್ದು ಲಾಸ್ಟ್ 3 ಇಯರ್ಸ್ ನೋಡಿದ್ರೆ ಫುಲ್ಲು ಒಂಥರ ಚೆನ್ನಾಗಿರಲಿಲ್ಲ. ನಂಗೆ ಇವಾಗೂ ಐ ಡೋಂಟ್ ರೇಟ್ ಹಿಮ್ ದಟ್ ಮಚ್. ಬಟ್ ವಿ ಗಾಟ್ ಟು ಗಿವ್ ವೇರ್ ಇಟ್ ಈಸ್ ಡ್ಯೂ. ವಿ ಶುಡ್ ಅಪ್ರಿಷಿಯೇಟ್ ವೇರ್ ಇಟ್ ಈಸ್ ಡ್ಯೂ ಅಂತಾರಲ್ಲ. ಸೊ ಆ ಥರ 3 ಇನ್ನಿಂಗ್ಸಲ್ಲೇ ಅವ್ರು ನಂಗೆ ಗೊತ್ತಿರೋಂಗೆ 6 ಮ್ಯಾಚಸ್ಸಲ್ಲಿ ಲಾಸ್ಟ್ 2024 ಇಡೀ ಸೀಸನಲ್ಲಿ ಎಷ್ಟು ಹೊಡೆದಿದ್ರು, RCBಗೆ 6 ಮ್ಯಾಚಲ್ಲಿ ಹೊಡೆದಿದ್ದಾರೆ. ಸೊ ಕನ್ಸಿಸ್ಟೆನ್ಸಿ ಮತ್ತು ಆ ರನ್ಸ್ ಬರ್ತಿದೆ ಈ ವರ್ಷ. ಏನಂದರೆ ಆ ಥರ ಲೈಕ್ ಹೆಂಗೆ ಅಂದರೆ ವಿರಾಟ್ ಕೊಹ್ಲಿ ಥರನೇ ಆ್ಯಂಕರ್ ಪ್ಲೇ ಮಾಡೋಕ್ಕೆ ನೋಡ್ತಿದ್ದಾರೆ. ನಮ್ಗೆ ಆ ಥರ ಬೇಡ. ಡಿಸ್ಟ್ರಕ್ಟಿವ್ ಆಗಿ ಒನ್ ಡೌನ್ಗೆ ಹೆಂಗೆ ಬರಬೇಕು ಒಂದು ಅದೇ 15-20 ಬಾಲ್ಸಿಗೆ ಅಟ್ಲೀಸ್ಟ್ 30-35 ಇಲ್ಲ 40 ರನ್ಸ್ ಹೊಡಿಬೇಕು. ಆ ಥರ ಇನ್ನಿಂಗ್ಸ್ ಬೇಕು. ಆ್ಯಂಡ್ ಈ ವರ್ಷ RCBದು ದೇ ಹ್ಯಾವ್ ದ ಬೆಸ್ಟ್ ಅವೇ ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ ದ ವರ್ಸ್ಟ್ ಹೋಮ್ ರೆಕಾರ್ಡ್. 4 out of 4 ಅವೇ ವಿನ್ಸು, 2 out of 2 ಹೋಮ್ ಲಾಸಸ್ಸು. ಹೆಂಗೆ ಅಂದರೆ ನಾವು ಅದು ವಿ ನೀಡ್ ದಟ್ ಒನ್ ಎಕ್ಸ್ ಫ್ಯಾಕ್ಟರ್ ನಮ್ಮ ಚಿನ್ನಸ್ವಾಮಿಲಿ ಗೆಲ್ಲಕ್ಕೆ. ಅದೊಂದು ಎಕ್ಸ್ ಫ್ಯಾಕ್ಟರ್ ಸಿಕ್ಬಿಟ್ರೆ ವಿಲ್ ಬಿ ಅ ಚಾಂಪಿಯನ್ ಟೀಮ್, ವಿಲ್ ಬಿ ಅ ಚಾಂಪಿಯನ್ ಕಂಟೆಂಡರ್ ಫಾರ್ ಶೋರ್. ಸೊ ಮುಂದಿನ ವೀಡಿಯೋಲಿ ಸಿಗೋಣ. ಪಂಜಾಬ್ ಮೇಲೆ ನೆಕ್ಸ್ಟ್ ಮ್ಯಾಚು. ಸೊ ಏನಾಗುತ್ತೆ ನೋಡಬೇಕು. ಸೊ ಐ ಥಿಂಕ್ ಇಟ್ಸ್ ಆನ್ ಫ್ರೈಡೇ ಇಸ್ ದ ನೆಕ್ಸ್ಟ್ ಮ್ಯಾಚ್. ಸೊ ಸಿ ಯು ಅಂಟಿಲ್ ದೆನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.